ಕಂದಾಯ ಅಧಿನಿಯಮ 1964ರ ಕಲಂ 95 ಉಲ್ಲಂಘಿಸಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಈ ಹಿಂದೆನೇ ಈ ಬಗ್ಗೆ ನಿತ್ಯಾನಂದ ಸ್ವಾಮಿಗೆ ರಾಮನಗರ ಶ್ರೀನಿವಾಸ್ ಅವರು ಕೂಡ ತನಿಖೆ ನಡೆಸೋದಾಗಿ ಹೇಳಿದ್ದಾರೆ. ಕನ್ನಡಿಗರಿಗೆ ಉಳ್ಕೊಳ್ಳಿಕ್ಕೆ ವಾಸ್ತವಿಕ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳಿದ್ದಾರೆ. ಉತ್ತರಾಖಂಡದಲ್ಲಿ ಒಂದು ಹೋಟೆಲ್ನಲ್ಲಿ ಅವನು ಪ್ರಸಂಗ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ. ಆ ಹೋಟೆಲ್ನಲ್ಲಿ ಕನ್ನಡಿಗರಿಗೆ ಯಾರಿಗೂ ರೂಮ್ ಕೊಡಬೇಡಿ ಅಂತ ಫರ್ಮಾನ್ ಹೊರಡಿಸಿರುವಂತದ್ದು. ಅವನು ಯಾರು ಫರ್ಮಾನ್ ಹೊರಡಿಸಕ್ಕೆ ನಿತ್ಯಾನಂದ ಬಿಡದೆ ಈಗ ಯಾರು ಕೂಡ ಸಂವಿಧಾನಾತ್ಮಕ ಹಕ್ಕುಗಳನ್ನ ಕಿತ್ಕೊಳ್ಳಕ್ಕಾಗ್ಲಿ ಅದನ್ನು ಮೊಟಕುಗೊಳಿಸ್ಲಿಕ್ಕಾಗ್ಲಿ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಅವರು ನಿತ್ಯಾನಂದ ಇರ್ಬೋದು ಅಥವಾ ಇನ್ಯಾರೇ ಇರ್ಬೋದು, ನೋಡ ಲೀಗಲ್ ಆಗಿ ರೆವಿನ್ಯೂ ಮಂತ್ರಿಗಳು ಇಲ್ಲೇ ಇದ್ದಾರೆ. ಲೀಗಲ್ ಆಗಿ ಅದನ್ನ ನೋಡ್ಸೋಣ. ಮಂಜೂರಾಗದೇ ಇರತಕ್ಕಂಥ ಸರ್ಕಾರಿ ಭೂಮಿಲಿ ಅಕ್ರಮವಾಗಿ ಯಾವುದೇ ಕಟ್ಟಡಗಳು ಯಾವುದೇ ರೀತಿಯಾದಂತಹ ರೀತಿ ಅದನ್ನ ಬಳಸಿಕೊಂಡಿದ್ದಾರೆ, ಅದು ಕಾನೂನು ಬಾಹಿರವಾದಂಥದ್ದು ಹೇಳಿದರೆ ಅದರ ಬಗ್ಗೆ ನಾನು ವಿಶೇಷವಾದ ಆಸಕ್ತಿ ವಹಿಸಿ ತನಿಖೆ ಮಾಡಿ ಅದರಲ್ಲಿ ಕಾನೂನು ಬಾಹಿರವಾಗಿ ಬಂದ್ರೆ ಅವನಿಗೆ ಕ್ರಮವನ್ನು ತಗೋತೇವೆ, ಅದನ್ನ ಬಿಡಿಸ್ಕೋತೇವೆ. ತನಿಖೆ ಮಾಡಿ ಯಾವ ರೀತಿ ಕಟ್ಟಿದ್ದಾರೆ ಅಂತಕ್ಕಂಥ ಸಾಬೀತಾದ ಕಾನೂನು ಪ್ರಕಾರವಾಗಿ ಅದನ್ನ ತೆಗೆಸ್ತೇವೆ, ಹೊಡೆದು ಹಾಕ್ತೇವೆ, ಕ್ರಮ ತಗೋತೇವೆ. ಬೆಂಗಳೂರಿಗೆ ಅದರ ಬಗ್ಗೆ ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದರ ಬಗ್ಗೆ ನಾನು ಸೂಕ್ತವಾದಂತ ಆದೇಶವನ್ನು ಕೊಟ್ಟು ಅವರಿಗೆ ಅದರ ಬಗ್ಗೆ ಕ್ರಮ ತಗೊಂಡು. ಇನ್ನು ಈ ನಿತ್ಯಾನಂದನ ಅಕ್ರಮ ನಿರ್ಮಾಣಗಳನ್ನ ನೋಡೋದಾದ್ರೆ ಸ್ವಾಗತ ಕಚೇರಿ 40x120 ವಿಸ್ತೀರ್ಣ, ಇನ್ನು ಕಲ್ಪತರು ಸಭಾಂಗಣ 40x30 ವಿಸ್ತೀರ್ಣ ಇದ್ರೆ, ಇನ್ನು ಗುರುಕುಲ 30x100 ಮತ್ತು ಗೋದಾಮ್ ಮತ್ತು ಹಳೆ ಕಚೇರಿ ಸೇರಿದಂತೆ ಇಲ್ಲಿ 0.05 ಗುಂಟೆ ವ್ಯಾಪ್ತಿಯನ್ನ ಹೊಂದಿದೆ. ಜ್ಞಾನ ಮಂದಿರ ಅಂದಾಜು ವಿಸ್ತೀರ್ಣ 0.03 ಗುಂಟೆ, ಇನ್ನು ನಗೆ ಕುಟೀರ 5x10 ವಿಸ್ತೀರ್ಣ ಇದ್ರೆ, ಇನ್ನು ಪ್ರವಚನ ಕೊಠಡಿ 40x30, ಅಡುಗೆ ಮನೆ ಮತ್ತು ಉಗ್ರಾಣ 40x120 ವಿಸ್ತೀರ್ಣವನ್ನು ಹೊಂದಿದೆ. ಇನ್ನು ಚಿತ್ತಸಭಾ ಅಂತ ಏನು ಕರೀತಾರೆ ಅಲ್ಲಿ 30x100, ಇನ್ನು ಪ್ರಚಾರ ಕಚೇರಿ 20x80, ಇನ್ನು ಗೋಶಾಲೆ 45 ರಾಸುಗಳು ಅದು ಇಲ್ಲಿ 0.05 ಗುಂಟೆ ಪ್ರದೇಶವನ್ನ ಹೊಂದಿದೆ. ಆನಂದೇಶ್ವರ ದೇವಸ್ಥಾನ 0.05 ಗುಂಟೆ, ಅತಿಥಿ ಗೃಹ, ಒಟ್ಟಿನಲ್ಲಿ 3 ಕಟ್ಟಡಗಳು, ಪ್ರತಿ ಕಟ್ಟಡದಲ್ಲಿ 20 ಕೊಠಡಿಗಳು, ಹೀಗೆ ಔಷಧ ಕೊಠಡಿ ಆಗಿರಬಹುದು, ನಿರ್ಮಾಣ ಹಂತದ ಕಟ್ಟಡ, ಆಮೇಲೆ ಆನಂದಲಿಂಗ ಆಗಿರಬಹುದು, ಅಲ್ಲಿ 21 ಅಡಿ 1008 ಚಿಕ್ಕ ಲಿಂಗಗಳು, ಹೀಗೆ ಇಲ್ಲಿ ಎಲ್ಲ ಒಂದು ಸಂಪೂರ್ಣವಾದಂತಹ ಒಂದು ಕ್ಲಾರಿಟಿ ಇಲ್ಲಿ ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಈತನ ಅಕ್ರಮ ಕಟ್ಟಡಗಳು ಯಾವ ರೀತಿ ಇಲ್ಲಿ ತಲೆ ಎತ್ತಿ ನಿಂತಿವೆ ಅನ್ನೋದನ್ನ ನಾವಿಲ್ಲಿ ಅಂದಾಜು ಮಾಡಬಹುದಾಗಿದೆ. ಓಕೆ ವೀಕ್ಷಕರೇ, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನ ಮುಂದಿನ ಬುಲೆಟಿನ್ಗಳಲ್ಲಿ ನಿಮಗೆ ನಾವು ಕೊಡ್ತೀವಿ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ರಾಘವ ಸೂರ್ಯ. ಈಗ ಮಿಸ್ಟರ್ ಕಿರಿಕ್ ಪ್ರಸಾರವಾಗುತ್ತೆ, ತದನಂತರ 3 ಸುದ್ದಿಗಳ ಮಹಾಸ್ಫೋಟ ಬಿಗ್ 3 ಪ್ರಸಾರವಾಗುತ್ತೆ. ನಮ್ಮ ಸಮಯ ನ್ಯೂಸ್ನ ಕರೆಂಟ್ ಅಫೇರ್ ಎಡಿಟರ್ ಜಯಪ್ರಕಾಶ್ ಶೆಟ್ಟಿ ಅದನ್ನ ನಡೆಸಿಕೊಡ್ತಾರೆ. ನಮಸ್ಕಾರ. ಆನಂದ ಪರಮಾನಂದ ನಿತ್ಯಾನಂದ ಹೆಂಗಮ್ಮ ಇಂಪ್ಯಾಕ್ಟ್ ನಮ್ದು? ನಾವ್ ಸುಮ್ನಲ್ಲಮ್ಮ, ಕಿರಿಕಲ್ ಬಂದ್ರೆ ಮುಗೀತು, 100% ಇಂಪ್ಯಾಕ್ಟ್ ಆಗ್ಲೇಬೇಕು. ಸಿಎಂ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ, ಅಷ್ಟ್ರ ಮಟ್ಟಿಗೆ ನಾವು ಟ್ರೀಟ್ ಅಮ್ಮ. ನೋಡ್ರಿ, ಯಾವಾಗಲೂ ನಿತ್ಯಾನಂದನ್ ಬಗ್ಗೆ ಎಲ್ರು ಹೇಳೋರು ಏನನ್ನ ಇಂಪ್ಯಾಕ್ಟ್ ಆಯ್ತಾ ಇಲ್ಲಮ್ಮ, ಆದ್ರೆ ಯಾವಾಗ ಕಿರಿಕ್ ಕೈ ಹಾಕ್ತಾರ ಸಿಎಂ ತಲೆ ಕೆಡ್ಸ್ಕೊಂಡ್ಬಿಟ್ರು, ಕಿರಿಕ್ ಎಂಟ್ರಿ ಹೊಡೆದ್ಬಿಟ್ಟ ಮ್ಯಾಟ್ರಿಗೆ ಅಂತೇಳಿ ಸೀರಿಯಸ್ ಅಂತ ತಗೊಂಡು ಸ್ಟೇಟ್ಮೆಂಟ್ ಕೊಟ್ಬಿಟ್ರಲ್ಲ, ತಲೆ ಕರು
ಗೊತ್ತಾ ಕೇಳಿಸ್ಕೊಳ್ರಿ. ಅವನು ಯಾರು ಪರಮಾಣು ಉಳಿಸಕ್ಕೆ? ನಿತ್ಯಾನಂದ ಬಿಡದೆ ಈಗ ಯಾರು ಕೂಡ ಸಂವಿಧಾನಾತ್ಮಕ ಹಕ್ಕುಗಳನ್ನ ಕಿತ್ಕೊಳ್ಳಕ್ಕಾಗ್ಲಿ ಅದನ್ನು ಮೊಟಕುಗೊಳಿಸ್ಲಿಕ್ಕಾಗ್ಲಿ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಅವರು ನಿತ್ಯಾನಂದ ನಿತ್ಯಾನಂದಣ್ಣ ಏನಲ್ಲ ನಿಂದು ನಮಗೆ ಬೆಂಗಳೂರು ಹೊರವಲಯದಲ್ಲಿ 30-40 ಸೈಟ್ ತೊಳಗಾಯ್ತಿಲ್ಲ ಅಂತ ಓದಾಡ್ತಾ ಇದ್ರೆ ನೀವು ಒಂದಿನ ಹೋಟ್ಲಲ್ಲಿ ಸತ್ಸಂಗ ಮಾಡಿದಕ್ಕೆ ಬೆಂಕಿ ಹಚ್ಚವ್ರೆ ಪ್ರತಿಕೃತಿಗೆ. ನೀನ್ ಅಲ್ಲೇ ಸೆಟ್ಲ್ ಆಯ್ತೀಯ ಅಂತಂದ್ರೆ ಹೆಚ್ಚು ಕಮ್ಮಿ ನಿಂಗೆ ಬೆಂಕಿ ಇಟ್ಬಿಡ್ತಾರ ಅಷ್ಟೇ. ಕರೆಕ್ಟ್ ಅಲ್ವಾ? ನಾವ್ ಯಾವಾಗಲೂ ಮಾತಾಡು ಅಂತಾರೆ. ಸಂಕ್ರಾಂತಿ ಹಬ್ಬ ಎಳ್ಳು ಬೆಲ್ಲ ತಿಂದು ಒಳ್ಳೆಯವ್ರ ಬಗ್ಗೆ ಮಾತಾಡೋಣ. ನಮ್ಗೆ ಯಾಕಮ್ಮ ನಿತ್ಯಾನಂದ ಮೇಡ್ರು ಏನ್ ಮಾಡ್ಬೇಕಿತ್ತು ಆ ಕೆಲ್ಸ ಮಾಡಿದೀವಿ. ಏನ್ ಹೇಳ್ಬೇಕಿತ್ತು CM ಹೇಳಿದಾರೆ ನಮ್ಗೆ ಯಾಕಮ್ಮ ಈಗ ಕೆಟ್ಟೋರೇಸಿಯಾ ಅಲ್ವಾ? ಹೊರಡ ನಾನು ಟೇಕರ್ ಬಾ ಬಾಯ್ ಬಾಯ್.